ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರದಲ್ಲಿತ್ತು. ಇದು ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ವೃಂದ ಮತ್ತು ನೇಮಕಾತಿ ಅಧಿಕಾರ ಅಂದರೆ ಕಾರ್ಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ಅಥಾರಿಟಿ ಹೋಮ್ ಮಿನಿಸ್ಟರಿಂದ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಈ ರೀತಿ ದುರುಪಯೋಗ ಮಾಡೋದಾದ್ರೆ IPS ಮತ್ತು ಪೊಲೀಸ್ ಕಮಿಷನರ್ ಎಲ್ಲೇ ಇರಲಿ, ಬೆಂಗಳೂರು ಸಿಟಿಲಿ ಇರಲಿ, ಮೈಸೂರಲ್ಲಿ ಇರಲಿ, ಎಲ್ಲನೂ ಇರಲಿ, ಒಂದು ಆಲದ ಮರ ಇದ್ದಂಗೆ. ಅದು ಆಲದ ಮರ ಕೆಳಗೆ ಯಾವ ರೀತಿಯಾಗಿ ಬೇರೆ ಬೇರೆ ಪಕ್ಷಿಗಳು ಅಥವಾ ಬೇರೆ ಬೇರೆ ಪ್ರಾಣಿಗಳಿರ್ತಲ್ಲ, ಅದೇ ನಮೂನೆ ಅಡಿಷನಲ್ ಕಮಿಷನರ್, ಜೂನಿಯರ್ ಜಾಯಿಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ ಎಲ್ಲ ಅಧಿಕಾರಿಗಳು. ಯಾಕೆಂದರೆ ಎಷ್ಟೋ ಸರ್ಕಾರದ ಸೂಕ್ಷ್ಮ ಕೆಲಸಗಳು 4 ಬಾಗಿಲು ಒಳಗಡೆ ಆಗೋವಂಥ ಡಿಸಿಷನ್ಗೆ ಪೊಲೀಸ್ ಕಮಿಷನರು ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ. ಕೆಲವು ಸರ್ತಿ ಒಳ್ಳೆ ಡಿಸಿಷನ್ಸ್ ಇರುತ್ತೆ, ಕೆಲವು ಸರ್ತಿ ಬ್ಯಾಡ್ ಡಿಸಿಷನ್ಸ್ ಇರುತ್ತೆ, ಇನ್ಕರೆಕ್ಟ್. ಬಟ್ ಆದರೆ ಸರ್ಕಾರಕ್ಕೆ ವಿಶ್ವಾಸದಲ್ಲಿರೋವಂಥ ಅಧಿಕಾರಿನೇ ಪೊಲೀಸ್ ಕಮಿಷನರ್. ಅಂಥ ಒಂದು ಪೊಲೀಸ್ ಕಮಿಷನರ್ಗೆ ನೀವೇ ಆಯ್ಕೆ ಮಾಡಿರೋಂಥ ಪೊಲೀಸ್ ಕಮಿಷನರ್ಗೆ ಕನಿಷ್ಠ ನೀವು ಅಸಮಾಧಾನ ಆಗಿದ್ರೆ ಅವ್ರಿಗೆ ವರ್ಗಾವಣೆ ಮಾಡ್ಬೋದಾಗಿ, ಅಥವಾ ರಜೆ ಮೇಲೆ ಹೋಗಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಬೇರೆ ಜವಾಬ್ದಾರಿ ಅಂತ ಹೇಳ್ಬೋದ, ಅಥವಾ ಅದು ಬೇಡ ನೀವು ಫಾರಿನ್ ಒಂದು ರೌಂಡ್ ಹೋಗ್ರಿ ನೀವು ಅಂತ ಹಂಗೆ ಕಳಿಸ್ಬಿಡ್ಬೋದಾಗಿತ್ತಲ್ಲಿ. ಅಂಥದ್ರಲ್ಲಿ ಇಷ್ಟು ಹೀನಾಯವಾಗಿ ಅವಮಾನ ಮಾಡಿ ಅವ್ರಿಗೆ, ಅವರ ಅಡಿಷನಲ್ ಕಮಿಷನರ್ಗೆ, ಅವ್ರ ಡೆಪ್ಟಿ ಕಮಿಷನರ್ಗೆ, ಅಸಿಸ್ಟೆಂಟ್ ಕಮಿಷನರ್, ಇನ್ಸ್ಪೆಕ್ಟರ್ ಎಲ್ರಿಗೂ ಮಾಡಿದ್ರೆ ಇಟ್ ಈಸ್ ಓನ್ಲಿ ಅವ್ರ ವೈಫಲ್ಯ ಅಲ್ಲ, ಅದು ಸರ್ಕಾರದ ವೈಫಲ್ಯವನ್ನು ಮುಚ್ಚಾಕಕ್ಕೆ ಪೊಲೀಸ್ನವ್ರಿಗೆ ಇದು ಮಾಡ್ತಿದ್ದಾರೆ. ಸರ್ಕಾರ ಏನು ಕ್ರಮ ತಗೊಂಡಿತ್ತು? ಏನಾದರೂ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಏನಾದರೂ ಮೀಟಿಂಗ್ ಆಗಿತ್ತಾ? ಇಷ್ಟು ದೊಡ್ಡ ಜನದಟ್ಟಣೆ ಆಗ್ತಾ ಇದೆ, ಅದು ಫಸ್ಟ್ ಆಂಟಿಸಿಪೇಟ್ ಮಾಡಬೇಕು. ಆ ಮೂಡ್ ನೋಡಿಬಿಟ್ಟೆ ಎಮರ್ಜೆನ್ಸಿ ಮೀಟಿಂಗ್ ಇದು ನಡುವೆ ಝೂಮ್ ಗೀಮೆಲ್ಲ ಅರ್ಧ ಗಂಟೆ 3/4 ಗಂಟೆ ಸರ್ಕಾರ ಥರ ಯಾವ ಸಂಪನ್ಮೂಲಗಳಿಲ್ಲ ರೀ. ಎಲ್ಲರಿಗೆ ರೀ ಬೇಕಾಗಿದ್ದಾರೆ, ನಮಗೊಂದು 120 ಆ್ಯಂಬುಲೆನ್ಸ್ ಬೇಕು, ನಮಗೆ 5 ಕಿಲೋಮೀಟರ್ ಹಗ್ಗ ಬೇಕು, ನಮಗೆ CCTV ಕ್ಯಾಮ್ರಾ ಬೇಕು, ರಕ್ತದ ಬಾಟಲ್ ಇಷ್ಟು ಬೇಕು, ಹಾಸ್ಪಿಟ್ಲಲ್ಲಿ ಇಷ್ಟು ರೂಮ್ಸ್ ಬೇಕು, 1000 ಸ್ಟ್ರೆಚರ್ ಬೇಕು, ಪ್ರೈವೇಟ್ ಸೆಕ್ಯೂರಿಟಿ ಕರ್ಸ್ ಬೇಕು, ವಾಟರ್ ಬೌಸರ್ ಬೇಕು, ನಮಗೆ ಏನೇನು ಎಕ್ವಿಪ್ಮೆಂಟ್ ಬೇಕಲ್ಲ ಕಾನೂನು ಸುವ್ಯವಸ್ಥೆ ಮಾಡೋಕ್ಕೆ. ಅವ್ರ ಸರ್ಕಾರದಲ್ಲಿ ಎಲ್ಲ ಇತ್ತಲ್ಲ, ಯಾಕೆ ಮಾಡಿಲ್ಲ? ಅದನ್ನು ತೊಗೊಂಡು ಹೋಗಿ ನೀವು ಪೊಲೀಸ್ ಕಮಿಷನರ್ಗೆ ಮಾಡ್ತಾರೆ. ಇಡೀ ಪೊಲೀಸ್ ಇಲಾಖೆದು ಮನೋಬಲ ಕುಗ್ಗೋಗಿದೆ. ನಾವು ಯಾರಿಗೆ ನಂಬಿಟ್ಟು ಕೆಲಸ ಮಾಡೋಕ್ಕಾಗತ್ತೆ? ಆಯಿತು, ರಾಜಕಾರಣಿಗಳೇ ಬೈತಾರೆ, ಕ್ಷಿಮಾರಿ ಹಾಕ್ತಾರೆ, ದೂರ ಇಡ್ತಾರೆ, ಸರಿ. ಬಟ್ ಆದರೆ ಕಾಯಮಾಗಿ ಪೊಲೀಸ್ ಕಮಿಷನರ್ ತಾನೇ ರಕ್ಷಣೆ ಮಾಡೋದು ಎಲ್ರಿಗೂ. ಎಷ್ಟೋ ಸರ್ತಿ ನಾನು ಒಬ್ಬ DCP ಕೆಲಸ ಮಾಡಿದ್ದೀನಿ, ನಾವೆಲ್ಲ ತಪ್ಪು ಮಾಡಿರ್ತೀವಿ, ಪೊಲೀಸ್ ಕಮಿಷನರ್ ಸರ್ ತಪ್ಪಾಗಿದೆ, ಆಯ್ತು ಬಿಡಪ್ಪ ನಾನು ನೋಡ್ಕೊತೀನಿ, ಉತ್ತರ ಕೊಡ್ತೀನಿ ಅಂತ. ಅದಕ್ಕಿಂತ ಹಿಂದೆ ಇನ್ನೂ ದೊಡ್ಡ ದೊಡ್ಡ ತಪ್ಪುಗಳಿಗೂ ಪೊಲೀಸ್ ಕಮಿಷನರ್ ಮಟ್ಟದಲ್ಲಿ. ನೀವು ಪೊಲೀಸ್ ಕಮಿಷನರ್ಗೆ ನೀವು ಹೊಡೆದಾಕ್ಬಿಟ್ರೆ, ಆಲದ ಮರನೇ ಕಡ್ದಾಕ್ಬಿಟ್ರೆ, ನೀವು ಆಲದ ಮರಕ್ಕೆ ಒಳಗಿರೋ ಬೇರೆ ಬೇರೆ ಸಣ್ಣ ಪ್ರಾಣಿಗಳು, ಪಕ್ಷಿಗಳು ಯಾರ ಹತ್ರ ನಾವು ಅಂದರೆ ಈಗ ಯಾರು ಧೈರ್ಯವಾಗಿ ಕೆಲಸ ಮಾಡೋಕ್ಕೆ ಹೋಗಲ್ಲ. ಇಷ್ಟು ನಾವು ರೈಡ್ ಮಾಡ್ತೀವಿ, ಎನ್ಕೌಂಟರ್ ಮಾಡ್ತೀವಿ, ಫಾಲ್ಸ್ ಎನ್ಕೌಂಟರ್ ಮಾಡ್ತೀವಿ, ಮತ್ತು ಸುಮಾರು ಕೆಲಸಗಳು ನಾವು ಮಾಡ್ತೀವಿ ಸರ್ಕಾರದ ಹಿತದೃಷ್ಟಿಯಿಂದ.